नारावाने जी का मेमोयर है। अरे सुनो ना, अभी आगे सुनो। पुस्तक की हम बात कर रहे हैं, वह पुस्तक आज तक कभी प्रकाशित हुई ही नहीं है। इसका वह उल्लेख कर रहे हैं। He is trying to quote a magazine report. रिपोर्ट पर बोलेगी नरवणे ने कहा है। ये गारंटीड ऑथेंटिक है, जिसमें नारावाने जी ने राजनाथ सिंह के बारे में और मोदी जी के बारे में बोला है। सदन को गुमराह करने की कोशिश न करें। नहीं रेज करने वाला था, मगर उसका जवाब देने के लिए मैंने ये निकाल लिया। तो मैं समझता हूँ लीडर ऑपोजिशन को पढ़ देना चाहिए। कोई एडवोकेट थोड़ी एलओपी बोलेंगे इस बात में, आप एलओपी के एडवोकेट। ಎಲ್ಲರಿಗೂ ನಮಸ್ತೆ. ಸಂಜೆವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಭಾರತ ಮತ್ತು ಚೀನಾ ನಡುವೆ 2020ರಲ್ಲಿ ಲಡಾಖ್ನಲ್ಲಿ ನಡೆದಂತಹ ಸೇನಾ ತಿಕ್ಕಾಟದ ಬಗ್ಗೆ ಭಾರತೀಯ ಸೇನೆಯ ಮಾಜಿ ಮುಖ್ಯಸ್ಥರಾದಂತಹ ಜನರಲ್ ಎಂಎಂ ನರವಣೆ ಅವರು ಒಂದು ಅಪ್ರಕಟಿತ ಪುಸ್ತಕವನ್ನು ಬರೆದಿದ್ದಾರೆ. ಅಂದ್ರೆ ಅವರೊಂದು ಪುಸ್ತಕ ಬರೆದಿದ್ದಾರೆ, ಬಟ್ ಅದು ಪ್ರಕಟವಾಗಿಲ್ಲ. ಆದ್ರೆ ಅದರಲ್ಲಿನ ಒಂದು ಅಂಶವನ್ನು ಮಾತ್ರ ನಿಯತಕಾಲಿಕೆಯಲ್ಲಿ ಪ್ರಕಟವಾಗಿದೆ. ಆ ಲೇಖನವನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ನಿನ್ನೆ ಪ್ರಸ್ತಾಪಿಸಿ ಭಾರಿ ಗದ್ದಲವನ್ನು ಎಬ್ಬಿಸಿದ್ರು. ಈ ವೇಳೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ತೀವ್ರ ವಾಕ್ಸಮರ ನಡೆದು ಕೋಲಾಹಲ ಕಾರಣವಾಯಿತು. ರಾಹುಲ್ ಅವರು ಅಪ್ರಕಟಿತ ಪುಸ್ತಕ ಕುರಿತು ಪ್ರಸ್ತಾಪಿಸಿ ಸದನದ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಹೇಳಿ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಸೇರಿದಂತೆ ಬಿಜೆಪಿಯ ಹಲವು ಸದಸ್ಯರು ಆರೋಪಿಸಿದ್ರು. ಹಾಗಿದ್ರೆ ಈ ಪುಸ್ತಕದಲ್ಲಿ ಏನಿದೆ? ಇಷ್ಟು ಗದ್ದಲ ಎಬ್ಸೋದಕ್ಕೆ ಒಂದು ಮುಖ್ಯ ಕಾರಣ ಇರಲೇಬೇಕಲ್ಲ. ಅದರ ಸಂಪೂರ್ಣ ಪರಿಚಯ ಇಲ್ಲಿದೆ ನೋಡಿ. Of General Narawane, in which पहले ये बताएं वह पुस्तक प्रकाशित हुई है कि नहीं हुई है। नहीं हुई है तो किस पुस्तक से वह उल्लेख कर रहे हैं? 2020ರ ಮೇ 5ರಂದು ವಾಂಗಾಂಗ್ ಸರೋವರದ ಪ್ರದೇಶದಲ್ಲಿ ಭಾರತ ಚೀನಾ ಸೈನಿಕರ ನಡುವೆ ಹಿಂಸಾತ್ಮಕ ಸಂಘರ್ಷ ಭುಗಿಲೆದ್ದಿ ನಡೆಯಿತು. ಜನರಲ್ ನರವಣೆ ಅವರು ತಮ್ಮ ಆತ್ಮಚರಿತೆಯಾದಂತಹ 4 ಸ್ಟೇಟ್ ಆಫ್ ಡೆಸ್ಟಿನಿಯಲ್ಲಿ ಈ ಕುರಿತು ಉಲ್ಲೇಖಿಸಿದ್ರು. ಈ ಪುಸ್ತಕದ ಕುರಿತು ಒಂದು ಲೇಖನವನ್ನ ಮಾತ್ರ ನಿಯತಕಾಲಿಕೆಯೊಂದು ಪ್ರಕಟ ಮಾಡಿತ್ತು. ಈ ನಿಯತಕಾಲಿಕೆಯನ್ನೇ ರಾಹುಲ್ ಗಾಂಧಿ ಅವರು ನಿನ್ನೆ ಲೋಕಸಭೆಯಲ್ಲಿ ಉಲ್ಲೇಖಿಸಿ ಗದ್ದಲವನ್ನ ಎಬ್ಬಿಸಿದ್ರು. ಆ ನಿಯತಕಾಲಿಕೆ ಪ್ರತಿಯನ್ನ ಪ್ರದರ್ಶಿಸಿದ ಅವರು ಈ ಕುರಿತು ಪದೇ ಪದೇ ಪ್ರಸ್ತಾಪಿಸಿದ್ರು. ಇದಕ್ಕೆ ರಕ್ಷಣಾ ಸಚಿವರಾದಿಯಾಗಿ ಗೃಹ ಸಚಿವರಾದಂತಹ ಅಮಿತ್ ಶಾ, ಸಂಸದೀಯ ವ್ಯವಹಾರ ಸಚಿವರಾದಂತಹ ಕಿರಣ್ ರಿಜಿಜು ಆಕ್ಷೇಪಿಸಿ ವಿರೋಧ ವ್ಯಕ್ತಪಡಿಸಿದ್ರು. ಎಸ್ಪಿ ಮುಖ್ಯಸ್ಥರಾದಂತಹ ಅಖಿಲೇಶ್ ಯಾದವ್, ಟಿಎಂಸಿಯ ಮಹುವಾ ಮೊಹಿತ್ರಾ, ಕಲ್ಯಾಣ್ ಬ್ಯಾನರ್ಜಿ, ಆರ್ಜೆಡಿಯ ಮನೋಜ್ ಅವರು ರಾಹುಲ್ ಗಾಂಧಿಯ ಬೆಂಬಲಕ್ಕೆ ನಿಂತರು. ಚೀನಾಕ್ಕೆ ಸಂಬಂಧಿಸಿದ ವಿಷಯ ತುಂಬಾ ಸೂಕ್ಷ್ಮವಾದಿದ್ದು. ಈ ಕುರಿತು ಲೋಕಸಭೆಯಲ್ಲಿ ಮಾತನಾಡಲು ರಾಹುಲ್ ಗಾಂಧಿ ಅವರಿಗೆ ಅವಕಾಶ ಕೊಡಬೇಕು ಎಂದು ಸಮಾಜವಾದಿ ಪಕ್ಷದ ಮುಖ್ಯಸ್ಥರಾದಂತಹ ಅಖಿಲೇಶ್ ಯಾದವ್ ಅವರು ಆಗ್ರಹಿಸಿದ್ರು. ಚೀನಾದ ಟ್ಯಾಂಕ್ಗಳು ಭಾರತದ ಭೂಪ್ರದೇಶವನ್ನ ತಲುಪಿವೆ ಎಂದು ಚೀನಾ ಹೇಳಿಕೊಂಡಿದ್ದನ್ನ ರಾಹುಲ್ ಗಾಂಧಿ ಈ ವೇಳೆ ಉಲ್ಲೇಖಿಸಿದ್ರು. ಅಲ್ಲದೆ ಅವರು ಪದೇ ಪದೇ ಚೀನಿ ಟ್ಯಾಂಕ್ಗಳು ಅಂತ ಪ್ರಸ್ತಾಪಿಸಿದ್ದು ಬಿಜೆಪಿ ನಾಯಕರನ್ನ ತೀವ್ರ ವಿರೋಧಕ್ಕೆ ವ್ಯಕ್ತಪಡಿಸಿದೆ. ಆ ಪುಸ್ತಕ ಇನ್ನು ಪ್ರಕಟವೇ ಆಗಿಲ್ಲ, ಅದನ್ನ ನೀವು ಹೇಗೆ ಇಲ್ಲಿ ಉಲ್ಲೇಖಿಸ್ತಿದ್ದೀರಿ ಅಂತ ಹೇಳಿ ಗೃಹ ಸಚಿವರಾದಂತಹ ಅಮಿತ್ ಶಾ ಪ್ರಶ್ನಿಸಿದ್ರು. ಅಪ್ರಕಟಿತ ಪುಸ್ತಕವನ್ನ ಉಲ್ಲೇಖಿಸದಂತೆ ಲೋಕಸಭೆಯ ಸ್ಪೀಕರ್ ಆದಂತಹ ಓಂ ಬಿರ್ಲಾ ಅವರು ಸಹ ರಾಹುಲ್ ಗಾಂಧಿ ಅವರಿಗೆ ಪದೇ ಪದೇ ಎಚ್ಚರಿಕೆಯನ್ನ ನೀಡಿದ್ರು. ಬಿಜೆಪಿಯವರು ಭಯೋತ್ಪಾದನೆಯ ವಿರೋಧ ಹೋರಾಡ್ತಿದ್ದೇವೆ ಅಂತಾರೆ, ಆದ್ರೆ ಈ ಪುಸ್ತಕದ ಕುರಿತು ಪ್ರಕಟವಾಗಿರುವ ಲೇಖನದ ಒಂದು ಉಲ್ಲೇಖ ಮಾಡಿದ್ರೆ ಯಾಕೆ ಈ ರೀತಿ ಎದುರ್ಕೊಳ್ತಿದ್ದಾರೆ? ನೀವು ಹೆದರ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಓದೋದಕ್ಕೆ ಬಿಡಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಅವರು. स्पीकर सर, ये गारंटीड ऑथेंटिक है। इसमें नारावाने जी ने कहा है कि उनका मेमोयर है, उसे सरकार पब्लिश नहीं होने दे रही है, इसमें सब लिखा है। और मैं सिर्फ इसमें से 5 लाइन पढ़ना चाहता हूं, जिसमें नारावाने जी ने राजनाथ सिंह के बारे में और मोदी जी के बारे में बोला है। हुई ही नहीं है।
ಇಂದೂ ಸಹ ಈ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ ಅಂತ ಹೇಳಿ ಎಲ್ಲೆಲ್ಲೂ ಉಲ್ಲೇಖ ಆಗ್ತಿತ್ತು, ಎಲ್ಲೆಲ್ಲೂ ಭಾರಿ ಚರ್ಚೆ ಆಗ್ತಿತ್ತು. ಇಂದೂ ಸಹ ಎರಡೂ ಕಡೆಯ ಸದಸ್ಯರ ನಡುವೆ ವಾಗ್ವಾದ ನಡೆಯಿತು. ವಿರೋಧ ಪಕ್ಷಗಳ ಗದ್ದಲದ ನಡುವೆ ಲೋಕಸಭೆಯನ್ನ 12ರವರೆಗೆ ಮುಂದೂಡಲಾಯಿತು. ಅಂದ್ರೆ 12 ಗಂಟೆ ನಂತರ ಈ ಒಂದು ಸಭೆ ಏನಿದೆ ನಡೆಯುತ್ತೆ ಅಂತ ಹೇಳಲಾಗ್ತಿತ್ತು. ಬಟ್ ಆದ್ರೂ ಕೂಡ 12 ಗಂಟೆ ನಡಿಬೇಕಾದಂತಹ ಸಭೆಯನ್ನ ಮತ್ತೆ ಮುಂದೂಡಲಾಗಿದೆ. ಈ ಸಭೆಯಲ್ಲಿ ಯಾವ್ಯಾವ ರೀತಿಯಾದಂತಹ ಗೊಂದಲದ ಮಾತುಗಳು ಕೇಳಿ ಬರ್ತವೆ, ಹಾಗೆ ಭಾರತ US ವ್ಯಾಪಾರದ ಒಪ್ಪಂದಗಳ ಕುರಿತು ಚರ್ಚಿಸಲು ಕಾಂಗ್ರೆಸ್ ಸಂಸದ KC ವೇಣುಗೋಪಾಲ್ ಅವರು ಲೋಕಸಭೆಯಲ್ಲಿ ನಂಗೆ ಸ್ವಲ್ಪ ಟೈಮ್ ಬೇಕು, ಇದನ್ನ ಸೆಷನ್ ಅನ್ನ ಮುಂದೂಡಿ ಅಂತ ಹೇಳಿ ಸೂಚನೆಯನ್ನ ಸಲ್ಲಿಸಿದ್ರು. ಅದಕ್ಕೆ ಸಮಯ ಸಹ ಕೊಡಲಾಗಿದೆ. ಇನ್ನ ಈ ಸೆಷನ್ ಅಲ್ಲಿ ಯಾವ್ಯಾವ ರೀತಿಯ ಗೊಂದಲಗಳು, ಯಾವ್ಯಾವ ರೀತಿಯ ಚರ್ಚೆಗಳು ಆಗುತ್ತೆ ಕಾದು ನೋಡ್ಬೇಕು. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಂಜೆ ವಾಣಿ.